ಕೊಡವ ಜನಾಂಗದ ಮೇಲೆ ವ್ಯವಸ್ಥಿತ ದಬ್ಬಾಳಿಕೆ ನಡೆಯುತ್ತಿದ್ದು, ಈ ಸಂಬಂಧ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಗೆ ಪತ್ರ ಬರೆಯಲಾಗಿದೆ ಎಂದು ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಹಾಗೂ ದೇವತಕ್ಕರಾದ ಪರದಂಡ ಸುಬ್ರಮಣಿ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕೊಡವಾಮೆ ಬಾಳೋ ಪಾದಯಾತ್ರೆಯ ಸಮಾರೋಪದಲ್ಲಿ ಪಾಲ್ಗೊಂಡಿದ್ದ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಕೊಡವರ ಮೇಲೆ ವ್ಯವಸ್ಥಿತ ದಬ್ಬಾಳಿಕೆ ನಡೆಯುತ್ತಿದೆ. ಕೊಡವ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವ ಪ್ರಯತ್ನವೂ ನಡೆದಿದೆ. ಹಲವು ವರ್ಷಗಳಿಂದ ಕೊಡವರಲ್ಲಿದ್ದ ನೋವು ಇದೀಗ ಸ್ಫೋಟಗೊಂಡಿದೆ. ಆಕ್ರೋಶಗೊಂಡಿರುವ ಕೊಡವರು ಎಚ್ಚೆತ್ತುಕೊಂಡಿದ್ದಾರೆ. ಅವರಲ್ಲಿ ಬೀದಿಗಿಳಿದು ಹೋರಾಡುವ ಮನಸ್ಸಿತ್ತು. ಅದಕ್ಕೆ ಪೂರಕವಾಗಿ ಕೈಗೊಂಡಿರುವ ಪಾದಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಕೊಡವರು ಪಾಲ್ಗೊಳ್ಳುವ ಮೂಲಕ ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ಪರದಂಡ ಸುಬ್ರಮಣಿ ಹೇಳಿದರು. ಪಾದಯಾತ್ರೆ ನಮ್ಮ ಅಖಿಲ ಕೊಡವ ಸಮಾಜ ಆಶ್ರಯದಲ್ಲಿ 2ನೇ ತಾರೀಕು ಫೆಬ್ರವರಿಗೆ ಶುರುವಾಗಿದೆ. ಇವತ್ತು ಅಂತಿಮವಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದೇವೆ. ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ, ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ. ಈ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಜನ ಕೂಡ ಆಕ್ರೋಶಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದ್ಸಲ ಹೊರಗೆ ಬಂದು ಬೀದಿಗಿಳಿಬೇಕು ಅಂತ ಹೇಳುವಂಥ ಒಂದು ಮನಸ್ಸು ಇತ್ತು. ಅದಕ್ಕೆ ಸರಿಯಾಗಿ ನಾವು ಈ ಪಾದಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿ, ಪ್ರಮುಖ ಬೇಡಿಕೆ ಇವಾಗ ಕಟ್ಟೆಮಾಡಿನಲ್ಲಿ ಆಗಿರುವಂಥ ಒಂದು ಏನು ಸನ್ನಿವೇಶ ಇದೆ ಅದು ನಿಮಗೆ ಗೊತ್ತಿರಬಹುದು. ಸುಮಾರು 1-1.5 ತಿಂಗಳಾಯಿತು. ಈಗಲೂ ಕೂಡ ಅಲ್ಲಿ ತಪ್ಪಿತಸ್ಥರನ್ನು ಬಂಧಿಸಿಲ್ಲ. ಎರಡನೆಯದು, ಇಲ್ಲಿ ವಿಳಂಬ ನೀತಿ ಆ ಕಡೆ ಹೋದಷ್ಟು ಕೂಡ ಎಲ್ಲ ಜನರ ಒಂದು ತಾಳ್ಮೆಗೂ ಕೂಡ ಒಂದು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಮತ್ತಷ್ಟು ಬೇಗ ತ್ವರಿತಗತಿಯಲ್ಲಿ ಒಂದು ಪರಿಹಾರ ಕಂಡುಹಿಡಿಯಲಿಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ. ಮುಂದಿನ ನಡೆ ನಾವು ಈಗಾಗಲೇ ಹೇಳಿದ ಹಾಗೆ ಅವರನ್ನು ಬಂಧಿಸಿದ ಹೊರತು ನಾವು ಯಾವುದೇ ಶಾಂತಿ ಸಭೆಗಳಿಗೆ ಬರೋದಿಲ್ಲ. ತಪ್ಪಿತಸ್ಥರು ಏನಿದ್ದಾರೆ ಅದು ಒಂದು ದೇವಸ್ಥಾನದಂಥ ಪವಿತ್ರ ಜಾಗದಲ್ಲಿ ಹಲ್ಲೆ ನಡೆಸಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಏನಿದ್ದರೂ ಅವರನ್ನು ಅದೇ ಊರಿನಲ್ಲೇ ಮಾತುಕತೆ ಮೂಲಕ ಅದನ್ನ ಮುಗಿಸ್ಕೊಳ್ಬೋದಿತ್ತು. ಆದರೆ ಈ ನೆಲದ ಆದಿಮೂಲ ನಿವಾಸಿಗಳಾದ ನಮ್ಮನ್ನು ಕೊಡವರನ್ನ ಅಷ್ಟೊಂದು ತುಚ್ಛವಾಗಿ ಕಾಣುವ ಮಟ್ಟಕ್ಕೆ ಬಂದಿರೋದು ನಮಗೆಲ್ಲ ನೋವು ತಂದಿದೆ. ನಾವು ಕೂಡ ಶಾಂತಿ ಪ್ರಿಯರು. ನಾವು ಯಾವುದೇ ಜನಾಂಗದ ಜೊತೆಗೆ ಇವತ್ತಿಗೂ ಅಷ್ಟೇ ಶಾಂತಿಯನ್ನು ಬಯಸ್ತೇವೆ ಹೊರತು ನಾವು ಯಾರ ಜೊತೆ ವೈರತ್ವ ಇಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ ಜಿಲ್ಲಾಡಳಿತ ಗಮನ ಹರಿಸಿ ಅವರನ್ನು ಬಂಧಿಸಬೇಕು ಅಂತ ಹೇಳ್ಕೊಂಡು ಮತ್ತೊಮ್ಮೆ ಅವರ ಮೇಲೆ ಒತ್ತಡ ಹಾಕಿದ್ದೇವೆ. ಅದಕ್ಕೆ ಪೂರಕವಾಗಿ ಜನರು ಕೂಡ ಬೇಸತ್ತು ಈ ಪಾರ್ಟಿ ಬೆಂಗಳೂರು, ಮೈಸೂರು ಮತ್ತು ಕೊಡಗಿನ ಎಲ್ಲ ಕಡೆಗಳಿಂದ ಕೊಡವ ಮತ್ತು ಕೊಡವ ಭಾಷಿಕರು ಬಂದು ಸೇರಿದ್ದಾರೆ. ಮುಳುಗುತ್ತಿರುವವನಿಗೆ ಹೇಗೆ ಒಂದು ಹುಲ್ಲು ಕಡ್ಡಿಯೇ ದೊಡ್ಡ ಒಂದು ಆಧಾರ ಆಗ್ತದೆ, ಅದೇ ರೀತಿ ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ನಿಧಾನವಾಗಿ ವ್ಯವಸ್ಥಿತವಾಗಿ ಹೀಗೆ ತುಳಿಯಲು ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಈಗ ದೃಢ ನಿರ್ಧಾರಕ್ಕೆ ಷಡ್ಯಂತ್ರ ಈಗಾಗಲೇ ನೋಡಿ, ಕೋವಿಯ ಹಕ್ಕಿ ಇರ್ಬೋದು ಅಥವಾ ನಮ್ಮ ಸೇನಾನಿಗಳಿಗೆ ಅಪಮಾನ ಮಾಡಿದಿರ್ಬೋದು, ಇದೆಲ್ಲ ಎಲ್ಲೋ ಒಂದು ಕಡೆ ನೋವಾಗ್ತದೆ ಅಲ್ವಾ. ಬೇಕಂತಲೇ ಇದನ್ನು ವ್ಯವಸ್ಥಿತವಾಗಿ ಒಂದು ಸಮುದಾಯನ ನಾವು ಯಾರು ಹೇಳ್ತಾ ಇಲ್ಲ, ಸಮುದಾಯಕ್ಕೆ ಸೇರಿದ ಒಂದು ಕೆಲವು ವ್ಯಕ್ತಿಗಳು ಕಾಣದ ಕೈ ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ ಅಷ್ಟೇ. ಇದರಿಂದ ಯಾವುದೇ ಸಮುದಾಯವನ್ನು ನಾವು ದೂಷಿಸ್ತಾ ಇಲ್ಲ. ನಾವು ಎಷ್ಟೋ ಕಡೆ ಕೊಡವ ಮತ್ತು ಇತರ ಎಲ್ಲ ಭಾಷಿಕ ಜನಾಂಗಗಳು ಮತ್ತು ಇತರ ಸಮುದಾಯಗಳು ಚೆನ್ನಾಗಿ ಬದುಕ್ತಾ ಇದ್ದೇವೆ. ನಮ್ಮ ಕೊಡವ ಸಂಸ್ಕೃತಿ ಇರುವುದೇ ಹಾಗೆ, ಯಾರನ್ನು ದ್ವೇಷಿಸುವುದಿಲ್ಲ. ನಮ್ಮ ಹಿಂದಿನ ಕಾಲದಿಂದ ಶತಶತಮಾನಗಳಿಂದಲೂ ಕೂಡ ನಾವು ಒಂದು ಸುವ್ಯವಸ್ಥೆಯಲ್ಲಿ ಸೌಹಾರ್ದತೆಯಲ್ಲಿ ಬದುಕಿದವರು. ಈ ರೀತಿ ಒಂದು ಹುಳಿ ಹಿಂಡಿ ಅವರು ಸುಮ್ಮನೆ ಇರೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅವ್ರನ್ನ ಯಾವುದೇ ರಾಜಕೀಯ ಒತ್ತಡ ಅನುಸರಿಸದೆ ಜಿಲ್ಲಾಡಳಿತ ಸೂಕ್ತ ಬಂಧನ ಕೈಗೊಂಡು ಒಂದು ಪಾರದರ್ಶಕವಾಗಿ ಇದರ ತನಿಖೆ ನಡೆಸಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ.